ಓಂ ನಮಃ ಶಿವಾಯ. ಸ್ವಾಮಿ ಗುರುಗಜನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಂ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ. ಇವತ್ತು ನಾನು 12 ರಾಶಿಗಳ ವರ್ಷ ಭವಿಷ್ಯ 2024ರಲ್ಲಿ 12 ರಾಶಿಯವರಿಗೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಹೇಗಿರುತ್ತೆ ಅವರ ಭವಿಷ್ಯ ಅನ್ನೋದನ್ನು ತಿಳಿಸ್ಕೊಡ್ತೇನೆ. ಅದಕ್ಕೆ ಮುಂಚೆ ನಾವು ಚಾನಲನ್ನು ತುಂಬ ಮಂದಿ ನೋಡ್ತೀರಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿತೀರಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ. ಹಾಗೆ ಆದಷ್ಟು ಲೈಕ್ ಮಾಡೋದನ್ನು ಮರಿಬೇಡಿ, ಶೇರ್ ಮಾಡಿ. ಮತ್ತು ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದ್ದರೂ, ಏನೇ ಡೌಟ್ಸ್ ಇದ್ದರೂ, ಏನೇ ಪ್ರಶ್ನೆ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಖಂಡಿತವಾಗ್ಲೂ ಅದಕ್ಕೆ ಉತ್ತರ ಅಲ್ಲೇ ನಾನು ಕೊಡ್ತೇನೆ. ಮುಕ್ತವಾಗಿ ನೀವು ಪ್ರಶ್ನೆಗಳನ್ನು ಕೇಳಬಹುದು. ಹಾಗೆಯೇ ಇದರಲ್ಲಿ ನಿಮಗೆ ಉಪಯುಕ್ತವಾದಂತಹ ಒಂದು ವಿಡಿಯೋವನ್ನೇ ಹಾಕ್ತೇನೆ. ಯೋಚನೆ ಮಾಡಿ ಹಾಕುವಂಥದ್ದು, ಟೈಮ್ ಪಾಸಿಗೆ ಹಾಕುವಂಥದ್ದು ಅಲ್ಲ. ಯಾರೋ ಒಬ್ಬರು ಹೇಳಿದ್ದು ಟೈಮ್ ಪಾಸಿಗೆ ಹಾಕ್ತೀರಿ ಹಾಗೆ ಹೀಗೆ ಅಂತ. ಟೈಮ್ ಪಾಸಿಗೆ ಆಗುವಂಥದ್ದು ಅಲ್ಲ. ದೇವರ ವಿಷಯದಲ್ಲಿ ಯಾರು ಟೈಮ್ ಪಾಸ್ ಮಾಡುವಂಥ ಅದು ಕೂಡ ನನ್ನಂಥವಳು ಮಾಡೋದಿಲ್ಲ, ನೆನ್ಪಿಟ್ಕೊಳ್ಳಿ. ತುಂಬ ಮಂದಿ ನನ್ನ ಒಂದು ಚಾನಲನ್ನು ನೋಡ್ತೀರಿ, ಇಷ್ಟಪಡ್ತಾ ಇದ್ದೀರಿ, ಕೆಲವು ಪ್ರಶ್ನೆಗಳನ್ನು ಕೇಳಿದ್ದೀರಿ, ಅದಕ್ಕೆ ತಕ್ಕ ಉತ್ತರಗಳನ್ನ ಕೂಡ ನಾನು ಕೊಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. ಮುಂದೆನೂ ನಾನು ಏನೇ ನಿಮ್ಮ ಡೌಟ್ಸ್ ಇದ್ದರೂ, ಏನೇ ಪ್ರಶ್ನೆ ಇದ್ದರೂ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿದರೆ ಖಂಡಿತವಾಗ್ಲೂ ನಾನು ಉತ್ತರ ಕೊಡ್ತೇನೆ. ತುಂಬಾ ಧನ್ಯವಾದಗಳು. ಎಲ್ರಿಗೂ ನನ್ನನ್ನು ಪ್ರೋತ್ಸಾಹಿಸ್ತಾ ಇದ್ದೀರಿ, ತುಂಬಾ ಧನ್ಯವಾದ. ಇನ್ನೂ ಕೂಡ ನೀವು ಪ್ರೋತ್ಸಾಹ ಮಾಡಿ. ಹಾಗೆಯೇ ಇಂಥ ವೀಡಿಯೋಗಳನ್ನು ನಾನು ಒಳ್ಳೊಳ್ಳೆ ವೀಡಿಯೋಗಳನ್ನು ನಿಮಗೆ ಉಪಯುಕ್ತವಾದಂಥದ್ದನ್ನು ಹಾಕಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ. ಹಾಗೆಯೇ ನೋಡೋದಾದರೆ ಕೆಲವು ದಿನಗಳಲ್ಲಿ ಹೊಸ ವರ್ಷ 2024 ಸಮೀಪಿಸುತ್ತಿದೆ. ಹೊಸ ವರ್ಷದಲ್ಲಿ ಗ್ರಹಗಳ ಸ್ಥಾನದೊಂದಿಗೆ ಎಲ್ಲ ರಾಶಿಯವರ ವೃತ್ತಿ, ಆರ್ಥಿಕತೆ, ಕುಟುಂಬ, ಆರೋಗ್ಯ, ಪ್ರೀತಿ ಜೀವನದಲ್ಲಿ ಯಾವೆಲ್ಲ ಬದಲಾವಣೆ ಆಗಲಿದೆ. ಹಾಗೆಯೇ ವಾರ್ಷಿಕ ಜಾತಕ 2024 ಅನೇಕ ಪ್ರಮುಖ ಗ್ರಹಗಳಾಗಿರ್ಬೋದು, ನಕ್ಷತ್ರ ಪೂಜೆಗಳ ರಾಶಿಚಕ್ರ ಚಿಹ್ನೆಗಳಲ್ಲಿ ಬದಲಾವಣೆ ಆಗಲಿದೆ. ಹಾಗೆಯೇ ಇದರೊಂದಿಗೆ ಗಜಕೇಸರಿ ಯೋಗ ಆಗಿರ್ಬೋದು, ಮಾಳವೆ ಯೋಗ ಸೇರಿದಂತೆ ಹಲವು ಶುಭ ಯೋಗಗಳು ಕೂಡ ರೂಪುಗೊಳ್ತಾ ಇದ್ದು 2024ರಲ್ಲಿ ಮೇಷ, ಕನ್ಯಾ ಸೇರಿದಂತೆ ಹಲವು ರಾಶಿಯವರಿಗೆ ಅನುಕೂಲವಾಗಲಿದೆ. ಸಿಂಹ ಮತ್ತು ಧನು ಸೇರಿದಂತೆ ಅನೇಕ ರಾಶಿಚಕ್ರದ ಚಿಹ್ನೆಗಳು ಏರಿಳಿತಗಳನ್ನು ಸ್ವಲ್ಪ ಕಾಣಬಹುದು. ಒಟ್ಟಾರೆ ಮೇಷದಿಂದ ಮೀನರಾಶಿಯವರಿಗೆ 2024 ವರ್ಷ ಹೇಗಿರುತ್ತೆ ಅಂದರೆ, ಎಲ್ರಿಗೂ ಕೆಟ್ಟದ್ದು ಏನಿಲ್ಲ, ತುಂಬ ಕೆಟ್ಟದಾಗುವಂಥದ್ದು ಏನಿಲ್ಲ. ಕೆಲವೊಂದು ಇರುತ್ತೆ ಅಲ್ವಾ, ಗ್ರಹ ಗತಿ ಅಥವಾ ಅವರವರ ಜಾತಕದ ಪ್ರಕಾರ ಅಥವಾ ಅವರವರ ಒಂದು ಸಮಯದ ಪ್ರಕಾರ. ಹಾಗೆ ಮೊದಲನೇದಾಗಿ ಮೇಷರಾಶಿಯವರಿಗೆ ಹೇಳುವುದಾದರೆ ಆದಾಯದ ಹೊಸ ಮೂಲಗಳು ಸೃಷ್ಟಿಯಾಗುತ್ತವೆ ಮೇಷರಾಶಿಯವರಿಗೆ ಈ ವರ್ಷದಲ್ಲಿ. ಹಾಗೆಯೇ ಮೇಷರಾಶಿಯ ಜನರು ಬುದ್ಧಿವಂತರು, ಧೈರ್ಯಶಾಲಿಗಳು, ಚಾತುರ್ಯದಿಂದ ಕೂಡಿರುವಂಥವರು. ಈ ರಾಶಿಚಕ್ರ ಜಿನ್ನೆಯ ಜನರು ಆರ್ಥಿಕವಾಗಿ ಸಮೃದ್ಧರಾಗಿರ್ತಾರೆ. ಐಷಾರಾಮ ಜೀವನವನ್ನು ಇಷ್ಟಪಡುವಂಥದ್ದು ಮತ್ತು ಅವರಿಗೆ ಅದು ಕೂಡ ಏನು ಪ್ರಾಪ್ತಿ ಆಗುತ್ತೆ. ಮತ್ತು ಈ ವರ್ಷ 2024ರ ಪ್ರಕಾರ ಗುರುಗ್ರಹದಿಂದ ನೀವು ಈ ರಾಶಿಯವರು ತುಂಬ ಹೆಚ್ಚು ಆಶೀರ್ವದಿಸಲ್ಪಡುತ್ತಾರೆ ಮತ್ತು ಈ ಕಾರಣದಿಂದಾಗಿ ಆರ್ಥಿಕ ಸ್ಥಿತಿ ತುಂಬ ಪ್ರಯೋಜನಕಾರಿಯಾಗಲಿದೆ. ಹಾಗೆಯೇ ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗುವಂಥದ್ದು, ಹೂಡಿಕೆಗೆ ನಿಮಗೆ ಉತ್ತಮ ವರ್ಷ ಅಂತಲೇ ಹೇಳಬಹುದು. ಹಾಗೆಯೇ ನಿಮ್ಮ ಅದೃಷ್ಟ 4ನೇ ಮತ್ತು 5ನೇ ಮನೆಯಲ್ಲಿ ಇರುವಂಥದ್ದು. ಆದ್ದರಿಂದ ಈ ವರ್ಷದ ಮೊದಲಾರ್ಧದಲ್ಲಿ ನಿಮ್ಮ ಜೀವನವು ಸಂತೋಷದಿಂದ ಕೂಡಿರುವಂಥದ್ದು. 2024 ವರ್ಷ ವಿದ್ಯಾರ್ಥಿಗಳಿಗೂ ಕೂಡ ತುಂಬಾ ಅನುಕೂಲ ಮತ್ತು ಇಲ್ಲಿ ನೀವು ಕಠಿಣ ಪರಿಶ್ರಮ ಪಟ್ಟರೆ ಒಳ್ಳೆ ಫಲಿತಾಂಶವನ್ನು ಪಡೆಯಬಹುದು ಅಂತ ಹೇಳ್ಬೋದು. ಮೇಷರಾಶಿಯವರಿಗೆ ತುಂಬಾ ಒಳ್ಳೆಯದಾಗಿದೆ. ಆದಾಯದ ಮೂಲಗಳು ಸೃಷ್ಟಿಯಾಗುವಂಥದ್ದು ಮತ್ತು ಗುರುವಿನ ಅನುಗ್ರಹ ಇರುವಂಥದ್ದು. ಹಾಗೆಯೇ ನೆಕ್ಸ್ಟ್ ನೋಡೋದಾದರೆ ವೃಷಭ ರಾಶಿಯವರಿಗೆ ಈ ವರ್ಷ ಗೌರವ ಹೆಚ್ಚಾಗುವಂಥದ್ದು. ಈ ರಾಶಿಯವರ ವ್ಯಕ್ತಿತ್ವ ಸ್ವಾಭಾವಿಕವಾಗಿ ಬಹಳ ಆಕರ್ಷಕವಾಗಿರುತ್ತದೆ. ಈ ರಾಶಿಯಲ್ಲಿ ಜನಿಸಿದ ವ್ಯಕ್ತಿಯ ದೈಹಿಕ ನೋಟವು ಅನೇಕ ಜನರನ್ನು ಆಕರ್ಷಿಸುವಂಥದ್ದು. ಈ ರಾಶಿಚಕ್ರ ಚಿಹ್ನೆಯ ಜನರು ಸ್ವಭಾವತಃ ಹರ್ಷಚಿತ್ತದಿಂದ ಇರಬಹುದು. 2024ರಲ್ಲಿ ಗುರುಗ್ರಹದ ದಯೆ ಈ ಒಂದು ರಾಶಿ ಮೇಲೆ ಇರುವಂಥದ್ದು ಮತ್ತು ಈ ವರ್ಷ ವೃಷಭ ರಾಶಿಯ ಜನರು ಹೆಚ್ಚಿನ ಗೌರವವನ್ನು ಪಡೆಯುವಂಥದ್ದು. 2024ರಲ್ಲಿ ಶನಿದೇವನು ನಿಮ್ಮ 7ನೇ ಮನೆಯಲ್ಲಿ ಇರುವಂಥದ್ದು, ಅಂದರೆ ಆಲ್ರೆಡಿ ಅವರು ಕುಂಭರಾಶಿಯಲ್ಲಿ ಇದ್ದಾರೆ ಈಗ. ಆದ್ದರಿಂದ ಕೆಲವೊಮ್ಮೆ ಶನಿಯು ನಿಮ್ಮ ಜೀವನದ ಮೇಲೆ ಪ್ರತಿಕೂಲ ಪರಿಣಾಮ ಬೀರಬಹುದು ಸ್ವಲ್ಪ ಮಟ್ಟಿಗೆ. ಹಾಗೆಯೇ ಶಿಕ್ಷಣ ಕ್ಷೇತ್ರದಲ್ಲಿ ಈ ವರ್ಷ ನಿಮಗೆ ಲಾಭದಾಯಕವೆಂದು ಸಾಬೀತುಪಡಿಸಲಿದೆ ಮತ್ತು ವಿದ್ಯಾರ್ಥಿಗಳು ತಮ್ಮ ಕಠಿಣ ಪರಿಶ್ರಮದ ಫಲವನ್ನು ಖಂಡಿತವಾಗಲು ಒಳ್ಳೆಯ ರೀತಿಯಲ್ಲಿ ಪಡೆಯುವಂಥದ್ದು. ಈ ವರ್ಷ ನೀವು ಅಧ್ಯಯನಕ್ಕಾಗಿ ವಿದೇಶಕ್ಕೆ ಕೂಡ ವಿದ್ಯಾರ್ಥಿಗಳು, ಈ ಒಂದು ವೃಷಭ ರಾಶಿ ವಿದ್ಯಾರ್ಥಿಗಳು ಅಧ್ಯಯನಕ್ಕಾಗಿ ವಿದೇಶಕ್ಕೆ ಕೂಡ ಹೋಗುವಂಥ ಚಾನ್ಸಸ್ ಇರುತ್ತೆ. ಗುರುಬಲ ಇರುತ್ತೆ ವೃಷಭ ರಾಶಿಯವರಿಗೆ, ತುಂಬಾ ಒಳ್ಳೆಯದಾಗುತ್ತೆ. ಸಮಯ ಸ್ವಲ್ಪ ಆಚೆ ಆದರೂ ಪರವಾಗಿಲ್ಲ, ಅಷ್ಟು ಏನು ಕೆಟ್ಟದ್ದು ಇಲ್ಲ. ಮಿಥುನ ರಾಶಿಗೆ ನೋಡಿದಾದರೆ ಮಾಡಿದ ಪ್ರಯತ್ನಗಳು ಎಲ್ಲ ಪ್ರಯತ್ನಗಳು ಯಶಸ್ವಿಯಾಗುವಂಥದ್ದು. ಈ ರಾಶಿಯ ಜನರು ಹೆಚ್ಚಿನ ಬೌದ್ಧಿಕ ಸಾಮರ್ಥ್ಯ ಉಳ್ಳವರು ಮತ್ತು ಶ್ರಮಶೀಲರು. 2024ರ ಭವಿಷ್ಯ ಪ್ರಕಾರ ಈ ವರ್ಷವು ನಿಮಗೆ ಬಹಳಷ್ಟು ಒಳ್ಳೆಯ ಸುದ್ದಿಗಳಿಂದ ತುಂಬಿರುತ್ತದೆ. ಈ ವರ್ಷ ನೀವು ಮಾಡುವ ಪ್ರಯತ್ನಗಳು ಎಲ್ಲ ಯಶಸ್ವಿಯಾಗುವಂಥದ್ದು ಮತ್ತು ಮಿಥುನ ರಾಶಿಯ ಜನರು ಈ ವರ್ಷ ಖ್ಯಾತಿ, ಹಣದ ಲಾಭ ಪಡೆಯುವಂಥದ್ದು. ಹಾಗೆಯೇ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತದೆ. ನಿಮಗೆ ಯಾವುದೇ ಕಾಯಿಲೆ ಇದ್ದರೂ ಅದು ಕೂಡ ಕಡಿಮೆ ಆಗುವಂಥದ್ದು. ಉದ್ಯೋಗಿಗಳಿಗೆ ಉದ್ಯೋಗವನ್ನು ಬದಲಾಯಿಸುವ ಉತ್ತಮ ಅವಕಾಶಗಳು ಸಿಗುವಂಥದ್ದು ಮತ್ತು 2024ರ ವರ್ಷವು ಉದ್ಯಮಿಗಳಿಗೆ ಪ್ರಯೋಜನಕಾರಿಯಾಗಲಿದೆ. ಉದ್ಯಮಿಗಳು ಈ ವರ್ಷ ಇತರ ಕೆಲವು ವ್ಯವಹಾರಗಳಲ್ಲಿ ಕೂಡ ಹೂಡಿಕೆ ಮಾಡಬಹುದು. ಈ ರಾಶಿ ವಿದ್ಯಾರ್ಥಿಗಳಿಗೆ ಈ ವರ್ಷ ಕೂಡ ತುಂಬ ಪ್ರಯೋಜನಕಾರಿ. ಮಿಥುನ ರಾಶಿಯ ಉದ್ಯೋಗಿಗಳಿಗೆ ಮಾತ್ರ ಅಲ್ಲ ಅಥವಾ ದೊಡ್ಡವರಿಗೆ ಮಾತ್ರ ಅಲ್ಲ, ಮಕ್ಕಳಿಗೂ ಕೂಡ ತುಂಬಾ ಒಳ್ಳೆಯದಾಗಲಿದೆ. ಮಿಥುನ ರಾಶಿಯವರಿಗೆ ತುಂಬಾ ಏನೇ ಪ್ರಯತ್ನ ಪಟ್ಟರು ಅದರಲ್ಲಿ ಸಕ್ಸಸ್ ಖಂಡಿತ. ನೆಕ್ಸ್ಟ್ ನೋಡೋದಾದರೆ ಕಟಕ ರಾಶಿಯವರಿಗೆ ನೋಡೋದಾದರೆ ಪರಿಸ್ಥಿತಿ ನಿಮ್ಮ ನಿಯಂತ್ರಣದಲ್ಲಿ ಇರುತ್ತದೆ.
ಕಡಗರಾಶಿ ಜನರು ತುಂಬ ಸೂಕ್ಷ್ಮ ಮತ್ತು ಕುತೂಹಲದಿಂದ ಕೂಡಿರ್ತಾರೆ. 2024 ಜಾತಕದ ಪ್ರಕಾರ ಈ ವರ್ಷ ಉದ್ಯೋಗಕ್ಕೆ ತುಂಬ ಪ್ರಯೋಜನಕಾರಿಯಾಗಿದೆ. ಇವರಿಗೆ ಅಷ್ಟಮ ಶನಿ ಇದ್ದರೂ ತುಂಬ ಒಳ್ಳೆಯದಿದೆ. ಉದ್ಯೋಗದಲ್ಲಿ ಬಡ್ತಿ ಸಿಗುವ ಸಾಧ್ಯತೆಯೂ ಇದೆ. 2024ರಲ್ಲಿ ರಾಶಿಚಕ್ರ ಚಿಹ್ನೆಯ ಜನರು ಸಾಕಷ್ಟು ಪ್ರಯಾಣಿಸಬೇಕಾಗಬಹುದು. ಈ ವರ್ಷ ಪ್ರೇಮ ಜೀವನದಲ್ಲಿ ಹಠಮಾರಿತನ ತೋರುವುದು ನಿಮಗೆ ಒಳ್ಳೆಯದಲ್ಲ, ಸ್ವಲ್ಪ ಕಮ್ಮಿ ಮಾಡಿ. ಇದು ನಿಮಗೆ ಬಹಳಷ್ಟು ತೊಂದರೆಗಳನ್ನು ಉಂಟು ಮಾಡಬಹುದು. ಆರೋಗ್ಯ ಉತ್ತಮವಾಗಿರುತ್ತೆ. ಈ ವರ್ಷ ದೊಡ್ಡ ಹಣವನ್ನು ಹೂಡಿಕೆ ಮಾಡುವುದು ಸರಿ ಅಲ್ಲ. ಯಾಕಂದರೆ ಅಷ್ಟಮ ಶನಿ ಈಗಾಗಲೇ ನಿಮ್ಮ ಒಂದು ರಾಶಿಯಲ್ಲಿ ಅಷ್ಟಮ ಶನಿ ದೋಷ ಇರುವಂಥದ್ದು ಮತ್ತು ಇಲ್ಲದಿದ್ದರೆ ನಷ್ಟವಾಗಬಹುದು. ಸರ್ಕಾರಿ ಉದ್ಯೋಗಿಗಳಿಗೆ ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳು ಈ ವರ್ಷ ಶುಭ ಫಲಿತಾಂಶಗಳನ್ನು ಪಡೆಯುವಂಥದ್ದು. ಹಾಗೆ ಕುಟುಂಬ ಮತ್ತು ವೈವಾಹಿಕ ಜೀವನದಲ್ಲಿ ಏರಿಳಿತಗಳನ್ನು ಎದುರಿಸಲಿದ್ದೀರಿ. ಆದರೆ ಪರಿಸ್ಥಿತಿಯು ನಿಮ್ಮ ನಿಯಂತ್ರಣದಲ್ಲಿದೆ. ಏನೇ ಆದರೆ ಪರಿಸ್ಥಿತಿ ನಿಮ್ಮ ಕಂಟ್ರೋಲಲ್ಲಿ ಇರುವಂಥದ್ದು ಸತ್ಯ. ಅಷ್ಟಮ ಶನಿ ಇದ್ದರೆ ಸ್ವಲ್ಪ ಅವ್ರ ಕರ್ಮಫಲಕ್ಕೆ ಅನುಗುಣವಾಗಿ ನಮಗೇನು ಅವ್ರು ಬೇಕಂತ ಕೊಡೋದಿಲ್ಲ. ಸ್ವಲ್ಪ ನಾವು ಏನೋ ಆಚೆ ಈಚೆ ಆಗುವಂಥದ್ದು ಇದ್ದೇ ಇರುತ್ತೆ. ಆದರೆ ತುಂಬ ಒಳ್ಳೆಯದಿದೆ. ಹಾಗೆಯೇ ಸಿಂಹರಾಶಿಯವರಿಗೆ ಕಠಿಣ ಪರಿಶ್ರಮದಿಂದ ಮಾತ್ರ ಉತ್ತಮ ಫಲಿತವನ್ನು ಕಠಿಣ ಪರಿಶ್ರಮ ಪಡಬೇಕು, ಉತ್ತಮ ಫಲಿತಾಂಶ ಸಿಗುತ್ತೆ. ಈ ರಾಶಿಯ ಜನರು ಪ್ರಭಾವಿ ವ್ಯಕ್ತಿತ್ವವನ್ನು ಹೊಂದಿರುತ್ತಾರೆ. 2024 ಪ್ರಕಾರ ಈ ವರ್ಷ ನಿಮಗೆ ವಿಶೇಷವಾದದ್ದು ಏನೂ ಆಗಿರುವುದಿಲ್ಲ. 2024 ಆರಂಭದಲ್ಲಿ ನೀವು ಕೆಲವು ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು. ಆದರೆ ನಿಮ್ಮ ಬುದ್ಧಿವಂತಿಕೆಯಿಂದ ನೀವು ಎಲ್ಲ ಸಮಸ್ಯೆಗಳನ್ನು ಜಯಿಸಲು ಕೂಡ ಸಾಧ್ಯವಾಗುವಂಥದ್ದು. ನಿಮಗೆ ಹತ್ತಿರವಿರುವವರ ವರ್ತನೆಯಿಂದ ನೀವು ದುಃಖಿತರಾಗಬಹುದು. ಆದರೆ ಈ ವರ್ಷದ ದ್ವಿತೀಯಾರ್ಧವು ಸಿಂಹರಾಶಿಯ ಜನರಿಗೆ ತುಂಬ ಅನುಕೂಲಕರವಾಗಿದೆ ಎಂದು ಸಾಬೀತುಪಡಿಸಲಿದೆ. ಕುಟುಂಬ ಜೀವನವು ಉತ್ತಮವಾಗಿರುತ್ತದೆ ಮತ್ತು ನಿಮ್ಮ ಸಂಗಾತಿಯೊಂದಿಗೆ ನೀವು ಹೊಸ ಆಸ್ತಿಯನ್ನು ಕೂಡ ಖರೀದಿಸಬಹುದು. 2024 ವರ್ಷವು ವಿದ್ಯಾರ್ಥಿಗಳಿಗೂ ಕೂಡ ತುಂಬ ಒಳ್ಳೆಯದಲ್ಲ. ಕಠಿಣ ಪರಿಶ್ರಮದಿಂದ ಮಾತ್ರ ಉತ್ತಮ ಫಲಿತಾಂಶಗಳನ್ನು ಪಡೆಯಬಹುದು. ನೆಕ್ಸ್ಟ್ ನೋಡೋದಾದರೆ ಕನ್ಯಾ ರಾಶಿಯವರು ಅಗತ್ಯಗಳನ್ನು ಪೂರೈಸಲು ಸಾಧ್ಯವಾಗುತ್ತದೆ. ಈ ರಾಶಿಯ ಜನರು ಬಹಳ ಬುದ್ಧಿವಂತರು, ಆರ್ಥಿಕತೆ ಬುದ್ಧಿವಂತರು, ಕುತಂತ್ರಿಗಳು ಕೂಡ ಆಗಿರ್ತಾರೆ ಸ್ವಲ್ಪ ಮಟ್ಟಿಗೆ. ಈ ರಾಶಿಯವರಿಗೆ 2024 ವರ್ಷವು ತುಂಬ ಪ್ರಯೋಜನಕಾರಿಯಾಗಿದೆ. ಈ ರಾಶಿಚಕ್ರ ಚಿಹ್ನೆಯ ಜನರು ಎಲ್ಲ ಕಡೆಯಿಂದ ಪ್ರಯೋಜನಗಳನ್ನು ಪಡೆಯಲಿದ್ದಾರೆ. ಆರೋಗ್ಯವು ಹದಗೆಡಬಹುದು. ಆದ್ದರಿಂದ ಈ ರಾಶಿಚಕ್ರ ಜನರು ತಮ್ಮ ಆರೋಗ್ಯದ ಬಗ್ಗೆ ತುಂಬ ಕಾಳಜಿ ವಹಿಸಬೇಕಾಗುತ್ತೆ. ಈ ವರ್ಷದ ಮೊದಲ ಭಾಗವು ಪ್ರೀತಿ, ಮದುವೆ ಮತ್ತು ಮಕ್ಕಳಿಗೆ ಪ್ರೀತಿ ಮಾಡುವಂಥವರಿಗೆ, ಮದುವೆ ಆಗುವಂಥವರಿಗೆ ಮತ್ತು ಮಕ್ಕಳಿಗೆ ಕೂಡ ತುಂಬ ಒಳ್ಳೆಯದು. ನೀವು ಸ್ವಲ್ಪ ಜಾಗರೂಕರಾಗಿರಬೇಕು ಕೆಲವೊಂದು ವಿಷಯದಲ್ಲಿ. ಆದ್ದರಿಂದ ನಿಮ್ಮ ವೆಚ್ಚಗಳ ಮೇಲೆ ನಿಯಂತ್ರಣವನ್ನು ಇರಿಸಿ. ಒಟ್ಟಾರೆ ಖರ್ಚು ಮಾಡುವುದಲ್ಲ, ಸ್ವಲ್ಪ ಅದರ ಬಗ್ಗೆ ಕಂಟ್ರೋಲ್ ಮಾಡಿ. ಮತ್ತು ಹೆತ್ತವರೊಂದಿಗೆ ನೀವು ನಿಮ್ಮ ಪೇರೆಂಟ್ ಜೊತೆಗೆ ಹೆತ್ತವರೊಂದಿಗೆ ಸಂಬಂಧ ತುಂಬ ಚೆನ್ನಾಗಿರುತ್ತೆ ಮತ್ತು ನೀವು ಕುಟುಂಬದ ಅಗತ್ಯಗಳನ್ನು ಪೂರೈಸಲು ಸಾಧ್ಯವಾಗುವಂಥದ್ದು. ಕೆಲವೊಂದು ವಿಷಯದಲ್ಲಿ, ಆರೋಗ್ಯದ ವಿಷಯದಲ್ಲಿ ಜಾಗೃತರಾಗಿರಬೇಕು. ಬಾಕಿ ವಿಷಯದಲ್ಲಿ ನೋಡಿದರೆ ತುಂಬಾ ಒಳ್ಳೆಯದಿದೆ. ಹಾಗೆಯೇ ನೆಕ್ಸ್ಟ್ ರಾಶಿ ಬಂದುಬಿಟ್ಟು ತುಲಾ ರಾಶಿಯವರಿಗೆ ಉದ್ಯೋಗಿಗಳಿಗೆ ಬಡ್ತಿ ಸಿಗಬಹುದು. ಈ ರಾಶಿಯವರಿಗೆ 2024 ಸಾಮಾನ್ಯವಾಗಿರುತ್ತದೆ. ಶನಿಯ ಪ್ರಭಾವದಿಂದ ಕುಟುಂಬದಲ್ಲಿ ಸುಖ ಶಾಂತಿ ನೆಲೆಸಲಿದ್ದು ಕುಟುಂಬದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ಕೂಡ ನಡೆಯಬಹುದು. ಈ ವರ್ಷ ತುಲಾರಾಶಿಯ ಜನರ ಆರೋಗ್ಯ ಅನುಕೂಲವಾಗಿರುತ್ತದೆ. ಈ ವರ್ಷ ಮನೆ ಅಥವಾ ಕಾರು ಖರೀದಿಸಲು ನೀವು ಯೋಚಿಸುತ್ತಿದ್ದರೆ ನೀವು ಅದನ್ನು ಖರೀದಿಸಬಹುದು. ಈ ವರ್ಷದ ದ್ವಿತೀಯಾರ್ಧವು ಪ್ರೀತಿ, ವೈಯಕ್ತಿಕ ಜೀವನಕ್ಕೆ ತುಂಬ ಒಳ್ಳೆಯದು ಮತ್ತು ಈ ವರ್ಷ ಉದ್ಯೋಗಗಳಿಗೆ ಬಡ್ತಿ ಸಿಗಬಹುದು ಮತ್ತು ಇತರ ಆದಾಯದ ಮೂಲಗಳು ಸಹ ಸೃಷ್ಟಿಯಾಗುವಂಥವು. ವಿದ್ಯಾರ್ಥಿಗಳಿಗೆ ಈ ವರ್ಷ ಮಿಶ್ರವಾಗಿರಬಹುದು. 2024ರಲ್ಲಿ ಕುಟುಂಬದ ಸದಸ್ಯರಿಗೆ ಸರ್ಕಾರಿ ಉದ್ಯೋಗ ಸಿಗಬಹುದು. ಅದು ಎಲ್ಲರಿಗೂ ಸಂತೋಷವನ್ನು ನೀಡಬಹುದು. ನಿಮ್ಮ ಸಂಗಾತಿಯೊಂದಿಗಿನ ಸಂಬಂಧ ಏರಿಳಿತಗಳನ್ನು ಹೊಂದಿರುವಂಥದ್ದು, ಆದರೆ ಪರಿಸ್ಥಿತಿಯು ಸಾಮಾನ್ಯವಾಗಿರುತ್ತದೆ. ಹಾಗೆ 2025 ತುಲಾರಾಶಿಯವರು ತುಂಬ ಮಂದಿ ನನಗೆ ಕಮೆಂಟ್ ಮಾಡ್ತಾ ಇದ್ರು, ಯಾವಾಗ ನಮ್ಮ ಟೈಮ್ ಸರಿಯಾಗುತ್ತೆ ಅಂದರೆ 2025 ಮಾರ್ಚ್ ನಂತರ ತುಂಬ ಒಳ್ಳೆಯದಿದೆ ನಿಮಗೆ. ಆದರೆ ಏಪ್ರಿಲ್ ತನಕ ಗುರುಬಲ ಇದೆ. 2024 ಏಪ್ರಿಲ್ ತನಕ ಗುರುಬಲ ಇದೆ. ಈಗಾಗಲೇ ನಿಮಗೆ ಗುರುಬಲ ಇರುವುದರಿಂದ ಒಳ್ಳೆಯದಿದೆ. ಆನಂತರ 2025 ನಂತರ ಮಾರ್ಚ್ ನಂತರ ತುಂಬ ಒಳ್ಳೆಯದಿದೆ. ಖಂಡಿತವಾಗಲೂ ಒಳ್ಳೆಯ ದಿನಗಳನ್ನು ನೀವು ನಿರೀಕ್ಷಿಸಬಹುದು. ಆದರೆ 2024ರಲ್ಲಿ ಕೂಡ ಅಂಥದ್ದೇನು ತುಂಬ ಕೆಟ್ಟದ್ದು ಏನೂ ಇಲ್ಲ. ನೆಕ್ಸ್ಟ್ ನೋಡೋದಾದರೆ ವೃಶ್ಚಿಕ. ಕುಟುಂಬದಲ್ಲಿ ಸಂತೋಷ ಮತ್ತು ಶಾಂತಿ ಇರುತ್ತದೆ. ಈ ರಾಶಿಯವರಿಗೆ ಈ ವರ್ಷ ತುಂಬ ಒಳ್ಳೆಯದು. ಈ ವರ್ಷ ಎಲ್ಲ ಗ್ರಹಗಳು ನಿಮಗೆ ದಯ ತೋರುವಂಥದ್ದು. ಇದರಿಂದಾಗಿ ನೀವು ಜೀವನದ ಎಲ್ಲ ಕ್ಷೇತ್ರಗಳಲ್ಲಿ ಉತ್ತಮ ಯಶಸ್ಸನ್ನು ಪಡೆಯುವಂಥದ್ದು. ಶನಿಗ್ರಹದಿಂದ ಕೆಲವು ಸಮಸ್ಯೆಗಳು ಬರಬಹುದು, ಆದರೆ ಚಿಂತಿಸಬೇಕಾಗಿಲ್ಲ. ಹಾಗೆ ಅದನ್ನೆಲ್ಲ ಸಮಸ್ಯೆಗಳನ್ನು ನಿಭಾಯಿಸಲು ಸಾಧ್ಯವಾಗುವಂಥದ್ದು ಮತ್ತು ಕುಟುಂಬದಲ್ಲಿ ಸಂತೋಷ ಮತ್ತು ಶಾಂತಿ ಇರುವಂಥದ್ದು ಮತ್ತು ಕುಟುಂಬ ಸದಸ್ಯರು ಕೂಡ ಏನಾದರೂ ಮದುವೆ ಇದ್ದರೆ ಅದು ಮದುವೆಯ ಒಂದು ಭಾಗ್ಯ ಕೂಡಿ ಬರುವಂಥದ್ದು. ಈ ವರ್ಷ ಪ್ರೀತಿಯ ಜೀವನಕ್ಕೆ ತುಂಬ ಒಳ್ಳೆಯದು.
ಕೆಲವು ಜಗಳಗಳು ಇರುವಂಥದ್ದು, ಆದರೆ ನಿಮ್ಮ ಸಂಬಂಧವು ಗಟ್ಟಿಯಾಗಿ ಉಳಿಯುತ್ತದೆ. ವಿವಾಹಿತರಿಗೆ 2024 ವರ್ಷವು ಏರಿಳಿತಗಳಿಂದ ತುಂಬಿರುವಂಥದ್ದು, ಆದರೆ ಅವರು ವರ್ಷವಿಡೀ ಪರಸ್ಪರ ಬೆಂಬಲಿಸುವ ಕೆಲಸ ಮಾಡುತ್ತಾರೆ. 2024 ಭವಿಷ್ಯವಾಣಿಯ ಪ್ರಕಾರ ಈ ವರ್ಷ ನಿಮಗೆ ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಅನುಕೂಲವಾಗಲಿದೆ. ವಿದ್ಯಾರ್ಥಿಗಳು ಕಠಿಣ ಪರಿಶ್ರಮ ಪಡುವಂಥದ್ದು, ಅವರು ಕಠಿಣ ಪರಿಶ್ರಮ ಪಟ್ಟರೆ ಉತ್ತಮ ಫಲಿತಾಂಶಗಳನ್ನು ಪಡೆಯಬಹುದು. ಈ ರಾಶಿಯ ವಿದ್ಯಾರ್ಥಿಗಳು, ವೃಶ್ಚಿಕ ರಾಶಿಯವರಿಗೂ ಕೂಡ ಚೆನ್ನಾಗಿರುತ್ತೆ. ಸ್ವಲ್ಪ ದಾಂಪತ್ಯದಲ್ಲಿ ಕಿರಿಕಿರಿ ಆದರೂ ಅದು ಹೇಗೋ ನಿಭಾಯಿಸುವಷ್ಟು ನಿಮಗೆ ಆಗುತ್ತೆ, ಬ್ಯಾಲೆನ್ಸ್ ಮಾಡೋಕ್ಕೆ ಆಗುತ್ತೆ, ಏನು ಪ್ರಾಬ್ಲಮ್ ಆಗೋದಿಲ್ಲ. ನೆಕ್ಸ್ಟ್ ಧನುರಾಶಿಯವರಿಗೆ ವಿದ್ಯಾರ್ಥಿಗಳಿಗೆ ಈ ವರ್ಷ ಉತ್ತಮವಾಗಿರುತ್ತದೆ. ಧನುರಾಶಿ ಜನರು ಆಧ್ಯಾತ್ಮಿಕ ಮತ್ತು ಸಾಂಪ್ರದಾಯಿಕ ಚಿಂತಕರು. ಗುರುವು 8ನೇ ಮನೆಯಲ್ಲಿರುವುದರಿಂದ ಮತ್ತು ಶನಿಯು 12ನೇ ಮನೆಯಲ್ಲಿರುವುದರಿಂದ 2024 ವರ್ಷವು ನಿಮಗೆ ಮಧ್ಯಮ ಫಲದಾಯಕವಾಗಿರುತ್ತದೆ. ಹಣಕಾಸಿನ ವಿಷಯಗಳಲ್ಲಿ ಕೆಲವು ಸಮಸ್ಯೆಗಳು ಬರಬಹುದು, ಆದರೆ ಕಠಿಣ ಪರಿಶ್ರಮದ ನಂತರ ನೀವು ಉತ್ತಮ ಫಲಿತಾಂಶಗಳನ್ನು ಕೂಡ ಪಡೆಯಬಹುದು. ಹಾಗೆಯೇ ನೀವು ವರ್ಷ ಹೂಡಿಕೆ ಮಾಡುವಾಗ ಖಂಡಿತವಾಗಿಯೂ ಸ್ವಲ್ಪ ಒಳ್ಳೆ ತಜ್ಞರಿಂದ ಅದನ್ನು ಸಲಹೆ ಪಟ್ಟು ಅನಂತರ ಹೂಡಿಕೆ ಮಾಡಿ. ಹಾಗೆ 2024 ಪ್ರಕಾರ ಕುಟುಂಬದಲ್ಲಿ ಮೊದಲಿನಿಂದ ಶಾಂತಿ ಸಂತೋಷ ಇರುವುದಿಲ್ಲ, ಸ್ವಲ್ಪ ಕಮ್ಮಿ ಇರುತ್ತೆ. ಇದರಿಂದಾಗಿ ನಿಮ್ಮ ಆರೋಗ್ಯ ಹದಗೆಡಬಹುದು. ಈ ಸಮಯವು ಪ್ರೀತಿಯ ಜೀವನಕ್ಕೆ ಸಹ ಅನುಕೂಲಕರವಾಗಿಲ್ಲ. ಆದರೆ ವರ್ಷದ ದ್ವಿತೀಯಾರ್ಧದಲ್ಲಿ ಎಲ್ಲವೂ ಚೆನ್ನಾಗಿರುತ್ತದೆ ಎಂಬ ಚಿಹ್ನೆಗಳು ಇವೆ. ವಿದ್ಯಾರ್ಥಿಗಳು ಈ ವರ್ಷ ಉತ್ತಮವಾಗಿರುತ್ತದೆ, ತುಂಬಾ ಉತ್ತಮವಾಗಿರುವಂಥದ್ದು. ಧನುರಾಶಿಯವರಿಗೆ ಕುಟುಂಬ ಜೀವನದಲ್ಲಿ ಸ್ವಲ್ಪ ಆಚೆ ಆಗ್ಬೋದು, ದಾಂಪತ್ಯ ಜೀವನದಲ್ಲಿ, ಆದರೆ ಏನು ಸಮಸ್ಯೆ ಏನು ಬರೋದಿಲ್ಲ. ಅದಕ್ಕೆ ಇದು ಮಾಡಬೇಡಿ, ಚಿಂತೆ ಮಾಡಬೇಡಿ. ಹಾಗೆಯೇ ನೆಕ್ಸ್ಟ್ ನೋಡೋದಾದರೆ ಮಕರ ರಾಶಿ. ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗಲಿದೆ. ಮಕರ ರಾಶಿಯವರು ಉದಾರ, ನಾಚಿಕೆ ಮತ್ತು ಇತರರ ಬಗ್ಗೆ ಸಹಾನುಭೂತಿ ಹೊಂದಿರುತ್ತಾರೆ. ಇವರ ಭವಿಷ್ಯವಾಣಿಯ ಪ್ರಕಾರ ಈ ವರ್ಷದ ಮೊದಲ ಭಾಗವು ನಿಮಗೆ ಹೆಚ್ಚು ಉತ್ತಮವಾಗಿರುತ್ತದೆ. ಹಾಗೆ ನೀವು ಮಾಡುವ ಯೋಜನೆಗಳು ನಿಮ್ಮನ್ನು ಯಶಸ್ಸಿನ ಉತ್ತುಂಗಕ್ಕೆ ಕೊಂಡೊಯ್ಯಬಹುದು. ಕುಟುಂಬದಲ್ಲಿ ಶಾಂತಿ ನೆಲೆಸುತ್ತದೆ. ಕುಟುಂಬ ಸದಸ್ಯರಲ್ಲಿ ಪರಸ್ಪರ ಪ್ರೀತಿ ಇರುತ್ತದೆ. 2024 ಪ್ರಕಾರ ನೀವು ಮದುವೆಯಾಗುತ್ತಿದ್ದರೆ ಈ ವರ್ಷ ನಿಮ್ಮ ಮದುವೆಗೆ ಅನುಕೂಲವಾಗಿರುತ್ತದೆ. ಕುಟುಂಬ ವೈವಾಹಿಕ ಜೀವನವು ಉತ್ತಮವಾಗಿರುತ್ತದೆ ಮತ್ತು ಈ ವರ್ಷ ನೀವು ಸರ್ಕಾರದಿಂದ ಗೌರವವನ್ನು ಪಡೆಯಬಹುದು. ಅದು ಸಮಾಜದಲ್ಲಿ ನಿಮ್ಮ ಗೌರವವನ್ನು ಹೆಚ್ಚಿಸುತ್ತದೆ. 2024ರಲ್ಲಿ ವಿದ್ಯಾರ್ಥಿಗಳು ಕೆಲವು ತೊಂದರೆಗಳನ್ನು ಎದುರಿಸಬೇಕಾಗಬಹುದು, ಹುಷಾರಾಗಿರಿ. ನೀವು ವರ್ಷದ ದ್ವಿತೀಯಾರ್ಧದಲ್ಲಿ ಎಲ್ಲೋ ಹೂಡಿಕೆ ಮಾಡಲು ಯೋಚಿಸುತ್ತಿದ್ದರೆ ಅದನ್ನು ಚಿಂತನಾಶೀಲವಾಗಿ ಮಾಡಿ, ಸ್ವಲ್ಪ ಯೋಚನೆ ಮಾಡಿದ್ರೆ ಒಳ್ಳೆಯದು. ಯಾಕಂದರೆ 7 ಶನಿ ಲಾಸ್ಟ್ ಆಗ್ತಾ ಬರ್ತಾ ಉಂಟು. ಹಾಗೆ ಸ್ವಲ್ಪ ಆಚೆ ಆಗ್ಬೋದು, ಇರುತ್ತೆ ಅಲ್ವಾ, ಅವರ ನಮ್ಮ ಕರ್ಮಫಲಕ್ಕೆ ಅನುಗುಣವಾಗಿ ಕೊಡುವಂಥದ್ದು. 7 ವರ್ಷದಿಂದ 2025 ಮಾರ್ಚ್ ನಂತರ ಒಳ್ಳೆಯ ದಿನ. 7 ಶನಿ ಎಲ್ಲ ಕಳೆದು ಮಕರ ರಾಶಿಗಳು ಒಳ್ಳೆಯದಾಗುವಂಥದ್ದು. ಅದೇ ಈ ವರ್ಷದಲ್ಲಿ ತುಂಬ ಒಳ್ಳೆಯದಿದೆ, ಏನು ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸ್ವಲ್ಪ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಇದು ಮಾಡಬೇಕು ಅಷ್ಟೇ, ಅದನ್ನು ಬಿಟ್ಟರೆ ಬೇರೆ ಏನಿಲ್ಲ, ಒಳ್ಳೆಯದಿದೆ. ಕುಂಭರಾಶಿಯವರು ಅನಗತ್ಯ ಚರ್ಚೆಯಿಂದ ದೂರವಿರಿ. ಇವರಿಗೂ ಕೂಡ 7 ಶನಿ ನಡೆಯುವಂಥದ್ದು. ಈ ವರ್ಷ ಈ ರಾಶಿಯ ಜನರು ತಾತ್ವಿಕ, ಉದಾರ, ಆಕರ್ಷಕ, ಚಾತುರ್ಯದಿಂದ ಕೂಡಿರುವಂಥವರು. 2024 ಪ್ರಕಾರ ಈ ವರ್ಷವು ನಿಮಗೆ ಮಿಶ್ರವಾಗಿರುತ್ತದೆ. ವರ್ಷದ ಮೊದಲಾರ್ಧದಲ್ಲಿ ಕುಟುಂಬ ಸದಸ್ಯರೊಂದಿಗೆ ಕೆಲವು ಭಿನ್ನಾಭಿಪ್ರಾಯಗಳು ಬರಬಹುದು. ಕುಟುಂಬದಲ್ಲಿ ಯಾರೊಬ್ಬರ ಆರೋಗ್ಯದ ಬಗ್ಗೆ ನೀವು ಚಿಂತಿತರಾಗಬಹುದು. ಈ ಕಾರಣದಿಂದಾಗಿ ನೀವು ತಿರುಗಾಡಬೇಕಾಗಬಹುದು. 2024 ಯಾವುದೇ ರೀತಿಯ ಚರ್ಚೆಯಿಂದ ಸ್ವಲ್ಪ ದೂರವಿದ್ದರೆ ಒಳ್ಳೆಯದು. ಇಲ್ಲದಿದ್ದರೆ ಕೆಲವು ನ್ಯಾಯಾಲಯದ ತೊಡಕುಗಳು ನಿಮ್ಮನ್ನು ಚಿಂತೆಗೀಡ ಮಾಡಬಹುದು. ಈ ವರ್ಷ ಪ್ರೀತಿಯ ಜೀವನದಲ್ಲಿ ಯಶಸ್ಸನ್ನು ಪಡೆಯುವ ನಿರೀಕ್ಷೆ ಇರುವಂಥದ್ದು. ವೈವಾಹಿಕ ಜೀವನವು ಸಂತೋಷದಿಂದ ಕೂಡಿರುತ್ತದೆ ಮತ್ತು ನಿಮ್ಮ ಕೆಲಸದ ಪ್ರದೇಶ ಕೂಡ ವಿಸ್ತಾರವಾಗುವಂಥದ್ದು. ಈ ವರ್ಷ ಅಂದರೆ 2024ರಲ್ಲಿ ವಿದ್ಯಾರ್ಥಿಗಳಿಗೆ ಉತ್ತಮವಾಗಿರುತ್ತದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತಮ ಫಲಿತಾಂಶಗಳನ್ನು ಪಡೆಯುವಂಥದ್ದು. ಸ್ವಲ್ಪ ಕೆಲವೊಂದು ಸಮಸ್ಯೆಗಳು ಬರಬಹುದು, ಯಾಕಂದರೆ ಅದು 7 ಶನಿ ನಡೆಯುತ್ತಾ ಇರುವಂಥದ್ದು, ಮಧ್ಯಭಾಗ ನಡೆಯುತ್ತಾ ಇದೆ. ಈಗ ಕುಂಭರಾಶಿಯವರಿಗೆ ಯೋಚನೆ ಮಾಡೋದು ಬೇಡ. ನಾವು ಒಳ್ಳೇದು ಮಾಡಿದರೆ ಒಳ್ಳೆಯದೇ ಆಗುತ್ತೆ, ಅವರು ಒಳ್ಳೆಯದೇ ಮಾಡ್ತಾರೆ, ದೇವರ ಮೇಲೆ ನಂಬಿಕೆ ಇರಲಿ ಅಷ್ಟೇ. ಮೀನ ವರ್ಷದ ಆರಂಭಿಕ ತುಂಬ ಶುಭವಾಗಿರುತ್ತೆ. ಈ ರಾಶಿ ಜನರು ಧರ್ಮನಿಷ್ಠರು, ಧಾರ್ಮಿಕರು. 2024 ಪ್ರಕಾರ ಈ ವರ್ಷದ ಆರಂಭಿಕ ಭಾಗವು ನಿಮಗೆ ತುಂಬ ಒಳ್ಳೆಯದು. ನಿಮ್ಮ ಮನೆಯಲ್ಲಿ ಕೆಲವು ಶುಭ ಕಾರ್ಯಗಳು ನಡೆಯಬಹುದು, ಆದರೆ ಮನೆಯಲ್ಲಿ ಕೆಲವರ ನಡವಳಿಕೆ ನಿಮ್ಮ ಬಗ್ಗೆ ಒಳ್ಳೆಯದಲ್ಲ. ಇದನ್ನು ನಿಮ್ಮ ಮನಸ್ಸಿಗೆ ಸ್ವಲ್ಪ ನೋವಾಗ್ಬೋದು. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾರಾದರೂ ನಿಮ್ಮ ಬಗ್ಗೆ ಒಂಥರ ಏನಾದರೂ ಇದು ಮಾಡ್ಬೋದು, ಅದು ನಿಮಗೆ ಸ್ವಲ್ಪ ನೋವಾಗಬಹುದು. ಹಾಗೆಯೇ ನವವಿವಾಹಿತರು ಈ ವರ್ಷ ಕೆಲವು ಒಳ್ಳೆಯ ಸುದ್ದಿಗಳನ್ನು ಪಡೆಯಬಹುದು. ಇದು ಕುಟುಂಬದಲ್ಲಿ ಮಂಗಳಕರ ಘಟನೆಗೆ ಕಾರಣವಾಗಬಹುದು. ಕೇತುವಿನ ನೆರಳು ನಿಮ್ಮ ಏರಿಳಿತದ ಮನೆಯ ಮೇಲೂ ಗೋಚರಿಸುತ್ತದೆ. ಈ ಕಾರಣದಿಂದ ನೀವು ಆರೋಗ್ಯದ ಬಗ್ಗೆ ಸ್ವಲ್ಪ ಹೆಚ್ಚು ಕಾಳಜಿ ವಹಿಸುವುದು ಮುಖ್ಯ. 2024 ಭವಿಷ್ಯವಾಣಿಯ ಪ್ರಕಾರ ನೀವು ವಾಹನಗಳು ಇತ್ಯಾದಿಗಳಿಂದ ಎಚ್ಚರಿಕೆಯಿಂದ ಓಡಿಸುವುದು ಮತ್ತು ನೈಸರ್ಗಿಕ ಆತುರವನ್ನು ತಪ್ಪಿಸಬೇಕು. ಪ್ರೀತಿಯ ಜೀವನವು ಉತ್ತಮವಾಗಿರುತ್ತದೆ, ಆದರೆ ನಿಮ್ಮ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಏರಿಳಿತ ಇರಬಹುದು. ಹಾಗೆಯೇ ಈ ವರ್ಷವು ನಿಮಗೆ ಒಳ್ಳೆಯ ಉದ್ಯೋಗವನ್ನು ತರುವಂಥದ್ದು ಮತ್ತು ಕೆಲಸದ ಸ್ಥಳದಲ್ಲಿ ಲಾಭವನ್ನು ಪಡೆಯುವ ಸಾಧ್ಯತೆಗಳಿವೆ. ಈ ವರ್ಷ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಿರುತ್ತದೆ.
ಆದರೆ ವರ್ಷದ ದ್ವಿತೀಯಾರ್ಧದಲ್ಲಿ ಕೆಲವು ಸಮಸ್ಯೆಗಳು ಉಂಟಾಗ್ಬೋದು. ಯಾಕಂದರೆ 7 ಶನಿ ಸ್ಟಾರ್ಟ್ ಆಗಿದೆ ಇವರಿಗೆ, ಮೀನರಾಶಿಯವರಿಗೆ. ಅದರಿಂದ ಸ್ವಲ್ಪ ಆಚೆ ಈಚೆ ಆಗ್ಬೋದು ಅಲ್ವಾ. ಅವರವರ ಪ್ರಕಾರ ಕರ್ಮಾನುಸಾರ ಅವರು ಕೊಡುವಂಥದ್ದು. ಯಾರು? ಶನಿದೇವರು. ನಾವು ಒಳ್ಳೇದು ಮಾಡಿದರೆ ಒಳ್ಳೆಯದೇ ಕೊಡ್ತಾರೆ, ಕೆಟ್ಟದ್ದು ಮಾಡಿದರೆ ಅವರು ನಮಗೆ ಒಂದು ಪಾಠ ಕಲಿಸಲಿಕ್ಕೆ ಬರುವಂಥದ್ದು. ಅದೇನು ಕೆಟ್ಟದ್ದಲ್ಲ, ಅವರಿಗೆ ಬೇಕಂತ ಏನು ಕೊಡುವುದಿಲ್ಲ. ಇದು ಇವತ್ತಿನ ವಿಡಿಯೋ ಆಗಿರುತ್ತೆ. ಮುಂದೆ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೇನೆ. ಎಲ್ರಿಗೂ ಧನ್ಯವಾದಗಳು.